ಹಾಯ್ ಫ್ರೆಂಡ್ಸ್, ನಾನು ಅಂಜಲಿ. ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಸೂಪರ್. ನಾಗರ ಪಂಚಮಿ ಬರ್ತಾ ಇದೆಯಲ್ಲ, ಇವಾಗ ನಾಗರ ಪಂಚಮಿ ಹಬ್ಬಕ್ಕೆ ಚುರುಮುರೆ ಲಾಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೋಡಿ, 1 ಕಪ್ಪು. ಅದಕ್ಕೆ ಇಷ್ಟು ಚುರುಮುರೆ ತೊಗೊಂಡಿದ್ದೀನಿ. ಇವಾಗ ಚುರುಮುರೆ ಸ್ವಲ್ಪ ಗರಂ ಮಾಡ್ಕೋಬೇಕು. ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗರಂ ಮಾಡ್ಕೋತೀನಿ ಫ್ರೆಂಡ್ಸ್. ಕೈ ಆಡಿಸ್ಕೋತಾ ಗರಂ ಮಾಡಬೇಕು ನೋಡಿ. ಯಾಕಂದರೆ ಸ್ವಲ್ಪ ತಣ್ಣಗೆ ಇದು ಆಗಿರುತ್ತಲ್ಲ, ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಚುರುಮುರೆ ಇರುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಾಡ್ಕೋಬೇಕು. ನಾನು 10 ನಿಮಿಷ ಮಾಡಿದ್ದೀನಿ ನೋಡಿ, 10 ನಿಮಿಷ ಆಗಿದೆ. ಇವಾಗ ರೆಡಿ ಆಗಿದೆ ನೋಡಿ. ಇಷ್ಟಾದರೆ ಸಾಕು. ಇವಾಗ ಮತ್ತೆ ಪಾತ್ರೆಯಲ್ಲಿ ಹಾಕ್ಕೊಂಡು ಇವಾಗ ನೋಡಿ ಇಷ್ಟು ಗರಂ ಮಾಡ್ಕೊಂಡಿದ್ದೀನಿ ನಾನು. ಕೈಯಿಂದ ಮುರಿದ್ರೆ ಚೆನ್ನಾಗಿ ಬೇಗ ಮುರಿಬೇಕು, ಅಷ್ಟು ಗರಂ ಮಾಡ್ಕೋಬೇಕು. ನಾನು 10 ನಿಮಿಷ ಮಾಡಿಕೊಂಡೆ. ಈ ಕಡೆ ನೋಡಿ ಮತ್ತೆ ಚುರುಮುರೆ ತೆಗೆದು ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. 1 ಬಟ್ಟಲು ಬೆಲ್ಲ ತೊಗೊಂಡಿದ್ದೀನಿ. ನೀವು ಎಷ್ಟು ಚುರುಮುರೆ ಲಾಡು ಮಾಡ್ಕೋತೀರ ನೋಡಿ ಅಷ್ಟು ಬೆಲ್ಲ ತೊಗೊಂಡು ಚುರುಮುರೆ ಲಾಡು ಮಾಡ್ಕೋಬೋದು. ಇವಾಗ ನೋಡಿ 1 ಕಪ್ ಬೆಲ್ಲಕ್ಕೆ ನೀರು 1/4 ಕಪ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡ್ಮೇಲೆ ಇವಾಗ ಬೆಲ್ಲ ಎಲ್ಲ ಕರಗಿದೆ ನೋಡಿ. ಬೆಲ್ಲ ಎಲ್ಲ ಕರಗಿದ ಮೇಲೆ ಇವಾಗ ಒಂದು ಚಾಣಿ ತೊಗೊಂಡು ಸೋಸಬೇಕು ನೋಡಿ. ಬೆಲ್ಲದಲ್ಲಿ ಕಚ್ರ ಅದು ಇದ್ದರೆ, ಮಣ್ಣು ಮತ್ತು ಇಲ್ಲ ಅಂದರೆ ಕಲ್ಲದು ಇರುತ್ತಲ್ಲ, ಕಲ್ಲದು ಇದ್ದರೆ ಎಲ್ಲ ಕ್ಲೀನ್ ಆಗುತ್ತೆ ಅಂತ ಸೋಸ್ಕೋತಾ ಇದ್ದೀನಿ. ಇವಾಗ ನೋಡಿ ಎಲ್ಲ ಸೋಸ್ಕೊಂಡಿದ್ದೀನಿ, ಕ್ಲೀನ್ ಆಗಿದೆ ನೋಡಿ. ಇವಾಗ ಏನೇ ಇದ್ದರೂ ಮೇಲ್ಗಡೆ ಎಲ್ಲ ಸೋಸ್ಕೊಂಡ್ಮೇಲೆ ಬರುತ್ತೆ ಅಂತ ಸೋಸ್ಕೋಬೇಕು. ಅದೇ ಪಾತ್ರೆಗೆ ಮತ್ತೆ ಪಾತ್ರೆ ತೊಳ್ಕೊಂಡು ಮತ್ತೆ ಅದರಲ್ಲೇ ಬೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಬೆಲ್ಲದು ಪಾಕ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈ ಪಾಕ ಮಾಡೋದಕ್ಕೆ ಒಂದು 10 ನಿಮಿಷ ಟೈಮ್ ಆಯಿತು ನೋಡಿ ನನಗೆ. 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅಂದರೆ 20 ನಿಮಿಷದಲ್ಲಿ ನಾವು ಚುರುಮುರೆ ಲಾಡು ಕಟ್ಕೋಬೋದು ನೋಡಿ. ಈಸಿಯಾಗಿ ನೀವು ಎಷ್ಟು ಬೇಕಾದರೂ ಮಾಡ್ಕೋಬೋದು, ತುಂಬ ಬೇಗನೆ ಮಾಡ್ಕೋಬೋದು ನೋಡಿ. ಇವಾಗ ನೋಡಿ 10 ನಿಮಿಷ ಆಗಿದೆ, ಪಾಕ ರೆಡಿ ಆಗಿದೆ ನೋಡಿ. 10 ನಿಮಿಷ ಆದಮೇಲೆ ಪಾಕ ರೆಡಿಯಾಗಿದೆ. ಇವಾಗ ಹೇಗೆ ಇರಬೇಕು ಪಾಕ ಅಂತ ತೋರಿಸ್ತೀನಿ ನೋಡಿ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದು ನೀರು ಸರಿಸಿದ್ರೆ ಪಾಕ ನೀರಿನ ಜೊತೆ ಬರಬಾರ್ದು ನೋಡಿ. ಇವಾಗ ಚೆನ್ನಾಗಿ ಉಂಡೆ ಆಗ್ತಾಯಿದೆ ನೋಡಿ. ಇಷ್ಟು ಆದರೆ ಸಾಕು. ಇವಾಗ ನೋಡಿ ಇಷ್ಟು ಉಂಡೆ ಆಗ್ತಾಯಿದೆ ಚೆನ್ನಾಗಿ. ಇಷ್ಟಾದರೆ ಸಾಕು, ಪಾಕ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಚುರುಮುರೆ ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಚುರುಮುರೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಪಾಕದಲ್ಲಿ ಚುರುಮುರೆ ಎಲ್ಲ ಚೆನ್ನಾಗಿ ಕಲಿಬೇಕು ನೋಡಿ. ಕಲಿಸ್ಬೇಕು, ಬೇಗ ಕಲಿಸ್ಕೋಬೇಕು ನೋಡಿ, ಇಲ್ಲಾಂದರೆ ಗಂಟಾಗುತ್ತೆ. ಇವಾಗ ನೋಡಿ ಬೇಗ ಎಲ್ಲ ಕಲಿಸ್ಕೋತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ. ಹಬ್ಬಕ್ಕೆ ಅಂತಲ್ಲ, ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಇವಾಗ ನೋಡಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಕ್ಕೆ ನೀವು ತುಪ್ಪ ಆದರೂ ಹಚ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಆದರೂ ಹಚ್ಕೊಳ್ಳಿ. ನಾನು ತುಪ್ಪ ಹಚ್ಕೊಂಡಿದ್ದೀನಿ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಚ್ಕೊಂಡು ಒಂದು ಅರ್ಧ ಭಾಗ ನಾನು ತಾಟ್ನಲ್ಲಿ ಹಾಕ್ತೀನಿ ನೋಡಿ. ಚುರುಮುರೆ ತಾಟಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು ಪೇಡ ಥರ ಮಾಡ್ಕೋತಾ ಇದ್ದೀನಿ. ಚುರುಮುರೆ ಲಾಡು ಮತ್ತು ಪೇಡ ಥರ ಮಾಡ್ತಾಯಿದ್ದೀನಿ ನೋಡಿ. ಇವಾಗ 1 ಸ್ಪೂನಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಕೊಂಡು ಈ ಥರ ಎಲ್ಲ ಒತ್ಕೋಬೇಕು ನೋಡಿ. ಎಲ್ಲ ಕಡೆ ಚೆನ್ನಾಗಿ ಕೈಯಿಂದನೂ ಇದು ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸ್ವಲ್ಪ ಗರಂ ಇರುತ್ತಲ್ಲ, ಗರಂ ಇರುವಾಗಲೇ ಬೇಗ ಒತ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ತಣ್ಣಗಾಗಲು ಬಿಡೋಣ. ಇವಾಗ ಈ ಕಡೆ ಬನ್ನಿ, ಲಾಡು ಮಾಡ್ಕೊಳ್ಳೋಣ ನೋಡಿ.
ಇವಾಗ ಗರಂ ಇರುವಾಗಲೇ ಕಟ್ಕೋಬೇಕು, ಸ್ವಲ್ಪ ಗರಂ ಇರಬೇಕು, ಆವಾಗಲೇ ಕಟ್ಕೋಬೇಕು ನೋಡಿ. ಸ್ವಲ್ಪ ಕೈಗೆ ಎಣ್ಣೆ ಇಲ್ಲಾಂದರೆ ತುಪ್ಪ ಹಚ್ಕೊಂಡು ಕಟ್ಟಬೇಕು ನೋಡಿ. ಸ್ವಲ್ಪ ಗರಂ ಇದೆ ಆದರೂ ಪರವಾಗಿಲ್ಲ, ಬೇಗ ಕಟ್ಕೋಬೇಕು, ತಣ್ಣಗಾದರೆ ಉಂಡೆ ಬರೋದಿಲ್ಲ ಚೆನ್ನಾಗಿ. ಅದಕ್ಕೆ ಇವಾಗ ಗರಂ ಇರುವಾಗಲೇ ಕಟ್ತಾಯಿದ್ದೀನಿ ನೋಡಿ. ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದು ಸರಿ ಮಾಡ್ಕೊಂಡು ನೋಡಿ, ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ, ದೊಡ್ಡವ್ರಿಗೆ ಸಣ್ಣವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತು ಇವಾಗ ಹಬ್ಬಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಲಾಡು ಅಂತೂ ತಪ್ಪಲ್ದಂಗೆ ಮಾಡ್ತಾರೆ, ನಮ್ಮ ಕಡೆ ಮಾಡ್ತಾರೆ ನೋಡಿ. ಎಲ್ಲರ ಮನೆಯಲ್ಲೂ ಚುರುಮುರೆ ಲಾಡು ಇರಲೇಬೇಕು, ಈ ಹಬ್ಬಕ್ಕೆ ನಾಗರ ಪಂಚಮಿಗೆ ಬೇಕು ನೋಡಿ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, 20 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೀವು ಎಷ್ಟು ಬೇಕಾದರೂ ಲಾಡು ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಸಾಮಗ್ರಿಗಳು ಜಾಸ್ತಿ ಬೇಕಾಗಲ್ಲ, 2 ಸಾಮಾನಿಂದ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ, ಮತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಲಾಡುಗಳನ್ನು ನಾನು ಇವಾಗ ಕಟ್ಕೊಂಡು ತೋರಿಸ್ತೀನಿ ನೋಡಿ. ಎಲ್ಲ ಲಾಡು ರೆಡಿ ಆಗಿದ್ದಾವೆ. ಮತ್ತು ನನ್ನ ಮಕ್ಕಳು 2 ತಗೊಂಡು ಹೋಗಿದ್ದಾರೆ ನೋಡಿ ತಿನ್ನೋದಕ್ಕೆ. ಕಟ್ಟಿದ ಮೇಲೆ ಬಂದು ತಗೊಂಡು ಹೋದರು ಅವರು. ಇವಾಗ ನೋಡಿ ಇದನ್ನು ರೆಡಿ ಆಗಿದೆ. ರೆಡಿ ಆದಮೇಲೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕಟ್ ಮಾಡಿದ್ರೆ ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಅವರಿಗೂ ಚೆನ್ನಾಗಿ ಅನಿಸುತ್ತೆ. 2 ಥರ ಮಾಡಿದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀವಲ್ಲ, ಬೇಗನೆ ಬರುತ್ತೆ ನೋಡಿ. ನಾನು ಎಲ್ಲ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸರಿ ಟ್ರೈ ಮಾಡಿ. ಈ ನಾಗರ ಪಂಚಮಿಗೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಒಂದು ಸರಿ ಕಮೆಂಟ್ ಮಾಡಿ ಹೇಳಿ ನನ್ನ ರೆಸಿಪಿ ಹೇಗೆ ಬಂದಿದೆ ಅಂತ ನೋಡಿ. ಫೈನಲ್ ರಿಸಲ್ಟ್ ಹೀಗಿದೆ. ಇವಾಗ ನಾನು ತಿಂದುಬಿಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಲಾಡು ಅಂತೂ ಸೂಪರ್ ಆಗಿದೆ. ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು ನೋಡಿ. ಎಷ್ಟು ಚೆನ್ನಾಗಾಗಿದೆ ಲಾಡು. ಮತ್ತು ಪೇಡೆ ಅನ್ಬೋದು, ಇಲ್ಲಾಂದರೆ ನಿಮ್ಮ ಕಡೆ ಏನು ಅಂತೀರಾ. ನಾನು ಮೊದಲನೇ ಸರಿ ಟ್ರೈ ಮಾಡಿದ್ದು ಇದು. ಲಾಡು ಯಾವಾಗಲೂ ಮಾಡ್ತಾ ಇರ್ತೀನಿ, ಆದರೆ ಇದು ಡಿಫ್ರೆಂಟ್ ಆಗಿರಲಿ ಅಂತ ಮೊದಲನೇ ಸರಿ ಟ್ರೈ ಮಾಡಿದ್ದು. ಇದಕ್ಕೆ ನೀವೇ ಹೆಸರಿಡಿ ಏನು ಇಡ್ತೀರಾ ಅಂತ. ಇವಾಗ ನೋಡಿ ನಾನು ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.